ಭ್ರಷ್ಟ ರಾಜಕಾರಣಿಗಳೇ ತುಂಬಿರೋ ಈ ರಾಜಕೀಯದಲ್ಲಿ ವಿಭಿನ್ನ ವ್ಯಕ್ತಿತ್ವವನ್ನು ಹೊಂದಿದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾಗಿದ್ದ ಲಿಂಗೇಗೌಡ ಎಸ್.ಎಚ್. ಅವರು ಭ್ರಷ್ಟಾಚಾರ ಮುಕ್ತ, ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ಮಾಡೋ ಆಶಯವನ್ನು ಹೊಂದಿದ್ರು. ಅಲ್ಲದೆ ಅವರ ಕೊನೆ ಘಳಿಗೆಯಲ್ಲೂ ಕೂಡ ಈ ದೇಶದ ಮಹಿಳೆಯರಿಗೆ ನ್ಯಾಯವನ್ನು ಕೊಡಿಸೋದಕ್ಕೆ ಹೋರಾಟ ಮಾಡ್ತಾ ಸಾವನ್ನಪ್ಪಿದ್ದಾರೆ. ಹೌದು, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ಲಿಂಗೇಗೌಡ ಅವರು ಗುಜರಾತ್ನ ಭರೂಚ್ನಲ್ಲಿ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಸೇವ್ ವುಮೆನ್ ಅನ್ನೋ ಹೆಸರಿನಲ್ಲಿ 5 ಹೋರಾಟಗಾರರು ಮಂಗಳೂರಿನಿಂದ ದೆಹಲಿಗೆ ಪಾದಯಾತ್ರೆಯನ್ನು ಹೊರಟಿದ್ರು. ಮಹಿಳೆಯರ ಮೇಲಿನ ಅತ್ಯಾಚಾರಗಳಿಗೆ ಅಂತ್ಯವನ್ನು ಹಾಡುವ ನಿಟ್ಟಿನಲ್ಲಿ ಕಠಿಣ ಕಾನೂನನ್ನು ಜಾರಿಗೊಳಿಸಬೇಕು, ಅತ್ಯಾಚಾರ ಪ್ರಕರಣಗಳ ಶೀಘ್ರ ವಿಚಾರಣೆಯನ್ನು ನಡೆಸಿ ಗರಿಷ್ಠ ಪ್ರಮಾಣದ ಶಿಕ್ಷೆಯನ್ನು ಖಾತ್ರಿಪಡಿಸಬೇಕು ಅಂತ ಆಗ್ರಹಿಸಿ ಮಂಗಳೂರಿನಿಂದ ದೆಹಲಿಯವರೆಗೆ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಮಂಗಳೂರಿನಿಂದ ದೆಹಲಿಯನ್ನು ತಲುಪಿ ರಾಷ್ಟ್ರಪತಿಗಳು ಹಾಗೂ ಪ್ರಧಾನಮಂತ್ರಿಯವರಿಗೆ ನೇರವಾಗಿ ಮನವಿಯನ್ನು ಸಲ್ಲಿಸಿ ಮಹಿಳೆಯರ ಮೇಲಿನ ಅತ್ಯಾಚಾರವನ್ನು ತಡೆಯೋದಕ್ಕೆ ಕಠಿಣ ಕಾನೂನನ್ನು ರೂಪಿಸಬೇಕು ಅಂತ ಮನವಿಯನ್ನು ಮಾಡೋದಕ್ಕೆ ಮಂಗಳೂರಿನ ಕೆಆರ್ಎಸ್ ಪಕ್ಷದ ಪ್ರವೀಣ್, ಮೂಸಾ ಶರೀಫ್ ಮತ್ತು ನೌಫುಲ್ ಅಬ್ಬಾಸ್, ಬಾಲಕೃಷ್ಣ, ಶುಕ್ರು ಅಹಮದ್ ಮತ್ತು ಹಮ್ಮ ಅವರ ತಂಡದ ಜೊತೆ 54ನೇ ದಿನದ ಪಾದಯಾತ್ರೆಯನ್ನು ಹೊರಟಿದ್ರು. ಅಕ್ಟೋಬರ್ 17ರಂದು ಮಂಗಳೂರಿನಲ್ಲಿ ಪಾದಯಾತ್ರೆಯನ್ನು ಆರಂಭಿಸಿದ ಈ ತಂಡ ಡಿಸೆಂಬರ್ 11ರಂದು 25ನೇ ದಿನ ಗುಜರಾತಿನ ಸೂರತ್ ಹಾಗೂ ಅಹಮದಾಬಾದಿನ ನಡುವೆ ಪಾದಯಾತ್ರೆಯಲ್ಲಿ ಸಾಗಿತ್ತು. ಈ ಪಾದಯಾತ್ರೆಯಲ್ಲಿದ್ದವರಿಗೆ ನೈತಿಕ ಬೆಂಬಲವನ್ನು ನೀಡುವುದಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಾಧ್ಯಕ್ಷ ಎಸ್.ಎಚ್. ಲಿಂಗೇಗೌಡರು ಕೂಡ ಡಿಸೆಂಬರ್ 10 ಮತ್ತು 11ರಂದು ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಭರೂಚ್ ನಗರದ ಬಳಿಯ ಹೆದ್ದಾರಿಯಲ್ಲಿ ಲಾರಿಯೊಂದು ರಸ್ತೆ ಪಕ್ಕದಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದ ಪಾದಯಾತ್ರಿಗಳ ಮೇಲೆ ಹರಿದು ಕೆಆರ್ಎಸ್ ಪಕ್ಷದ ಕಾರ್ಯಾಧ್ಯಕ್ಷ ಎಸ್.ಎಚ್. ಲಿಂಗೇಗೌಡ ಮತ್ತು ಮಂಗಳೂರಿನ ಕುಂಜಿ ಮೂಸಾ ಅವರು ಮೃತಪಟ್ಟಿದ್ದಾರೆ. ಮಹಿಳೆಯೊಬ್ಬರು ಸೇರಿದಂತೆ 4 ಜನರಿಗೆ ತೀವ್ರ ಗಾಯಗಳಾಗಿದೆ. ಅವರು ಭರೂಚ್ ನಗರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಲಿಂಗೇಗೌಡರು ಪತ್ನಿ ಹಾಗೂ 2 ಹೆಣ್ಣು ಮಕ್ಕಳನ್ನು ಆಗಲಿದ್ದಾರೆ. ಇನ್ನು ಕಾನೂನು ಪ್ರಕ್ರಿಯೆಗಳನ್ನು ಶೀಘ್ರವೇ ಮುಗಿಸಿ ಮೃತದೇಹಗಳನ್ನು ರಾಜ್ಯಕ್ಕೆ ವಾಪಸ್ ತರೋ ನಿಟ್ಟಿನಲ್ಲಿ ಕರ್ನಾಟಕ ಮತ್ತು ಗುಜರಾತ್ ಸರ್ಕಾರದ ಅಧಿಕಾರಿಗಳು ಮತ್ತು ಕೆಆರ್ಎಸ್ ಪಕ್ಷದ ಮುಖಂಡರು ಸಂಪರ್ಕದಲ್ಲಿದ್ದಾರೆ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಂಪೂರು ಗ್ರಾಮದ ಲಿಂಗೇಗೌಡ ಅವರು ಮಂಡ್ಯದ ಪಿಇಎಸ್ ಕಾಲೇಜಿನಲ್ಲಿ ಪದವಿಯನ್ನು ಮುಗಿಸಿದ್ದಾರೆ. ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ ಎಂಎ ಪದವಿಯನ್ನು ಪಡೆದು ಆನಂತರ ಅಬಕಾರಿ ಇನ್ಸ್ಪೆಕ್ಟರ್ ಆಗಿ ಸರ್ಕಾರಿ ಹುದ್ದೆಗೆ ಸೇರಿದವರು. ಸಮಾಜದ ಭ್ರಷ್ಟ ವ್ಯವಸ್ಥೆಯಿಂದ ಬೇಸತ್ತಿದ್ದ ಅವರು ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣ ಮಾಡೋ ಉದ್ದೇಶದಿಂದ ತಮ್ಮ ಹುದ್ದೆಗೆ ರಾಜೀನಾಮೆನ ನೀಡಿದರು. ಗೌಡರು ಈ ವ್ಯವಸ್ಥೆಯ ವಿರುದ್ಧ ಸಿಡಿದು ನಿಂತಿದ್ರು. ಕರ್ನಾಟಕ ರಾಜಕೀಯ ವಾತಾವರಣದ ಬಗ್ಗೆ ಅವರಿಗೆ ಅಪಾರವಾದ ಆಕ್ರೋಶನೇ ಹುಟ್ಟಿತ್ತು. ಇಲ್ಲಿನ ಹಲವು ಬಗೆಯ ಭ್ರಷ್ಟಾಚಾರದ ಬಗೆಗೆ ಆಳವಾದ ಸಿಟ್ಟು ಕೂಡ ಮೂಡಿತ್ತು. ಪಾಪ್ಯುಲರ್ ಪಾಲಿಟಿಕ್ಸ್ಗೆ ಎದುರಾಗಿ ಹೊಸ ಬಗೆಯ ಸೈದ್ಧಾಂತಿಕ ರಾಜಕೀಯ ವ್ಯವಸ್ಥೆಯನ್ನು ರೂಪಿಸಬೇಕು ಅನ್ನೋ ಕನಸನ್ನು ಕಂಡು ಬೀದಿಗಿಳಿದಿದ್ರು. 2018ರಲ್ಲಿ ಸ್ವರಾಜ್ ಇಂಡಿಯಾ ಪಕ್ಷದಿಂದ ಮದ್ದೂರು ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ಆನಂತರ 2019ರ ಲೋಕಸಭಾ ಚುನಾವಣೆಗೆ ಮಂಡ್ಯ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. 2019ರಲ್ಲಿ ಕೆಆರ್ಎಸ್ ಪಾರ್ಟಿ ಸೇರಿದ್ರು. ಆನಂತರ ಪೂರ್ಣ ಪ್ರಮಾಣದ ಪಕ್ಷದ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೆಆರ್ಎಸ್ ಪಾರ್ಟಿಯಿಂದ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು. ಅಲ್ಲದೆ ಇತ್ತೀಚೆಗೆ ನಡೆದ ಶಿಗ್ಗಾವಿ ವಿಧಾನಸಭಾ ಉಪಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ ರವಿಕೃಷ್ಣ ರೆಡ್ಡಿಯವರ ಪರವಾಗಿ ವ್ಯಾಪಕ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ರು. ಸಮಾಜ ವ್ಯವಸ್ಥೆ, ಅರ್ಥವ್ಯವಸ್ಥೆ, ರಾಜಕಾರಣದ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆ ಲಿಂಗೇಗೌಡರಿಗಿತ್ತು. ತಾವು ತಿಳಿದಿರೋ ವಿಚಾರಗಳನ್ನು ಸಭೆ ಸಮಾರಂಭಗಳಲ್ಲಿ ನಿಖರವಾಗಿ ಹೇಳೋ ಛಾತಿಯನ್ನು ಲಿಂಗೇಗೌಡರು ಹೊಂದಿದ್ರು. ಅಷ್ಟೇ ಅಲ್ಲದೆ ಅವರಲ್ಲಿ ಅಪ್ಪಟ ಮಂಡ್ಯ ನೆಲದ ಮಾತುಗಾರಿಕೆ ಕೂಡ ಇತ್ತು. ಜೋರು ಧ್ವನಿ, ಅಬ್ಬರಿಸೋ ಗುಣ ಕೂಡ ಇತ್ತು. ಅಪರಿಮಿತ ಧೈರ್ಯ ಇತ್ತು. ಜೊತೆಗೆ ಗಟ್ಟಿಯಾದ ಗತ್ತುಗಾರಿಕೆಯೂ ಕೂಡ ಇತ್ತು. ಹಲವಾರು ಚಳುವಳಿ, ಜಾಥಾ, ಪಾದಯಾತ್ರೆ, ಉಪವಾಸ ಸತ್ಯಾಗ್ರಹ, ಜಾಗೃತ ಕಾರ್ಯಕ್ರಮ ಮತ್ತು ಹೋರಾಟದಲ್ಲಿ ಲಿಂಗೇಗೌಡರು ಭಾಗವಹಿಸಿದ್ರು. ದೇಶದ ಮಹಿಳೆಯರಿಗೆ ರಕ್ಷಣೆ ನೀಡಬೇಕು ಅಂತ ಪ್ರತಿಭಟಿಸಿ ಪಾದಯಾತ್ರೆ ನಡೆಸ್ತಾ ಇದ್ದ ಲಿಂಗೇಗೌಡರು ತಮ್ಮ ಕೊನೆ ಗಳಿಗೆಯಲ್ಲೂ ಕೂಡ ಸಮಾಜದ ಸೇವೆ ಮಾಡಿದ್ದಾರೆ. ಇವರ ಸಾವು ಆದರ್ಶ ಕರ್ನಾಟಕವನ್ನು ಕಾಣುವಂಥವರಿಗೆ ನಿಜಕ್ಕೂ ಬಹುದೊಡ್ಡ ನಷ್ಟ ಆಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.